ತಮಿಳುನಾಡಿನ ಮಾಜಿ ಸಿಎಂ ಆಗಿದ್ದ ಜಯಲಲಿತಾ ಅವರಿಗೆ ಸೇರಿದ ಅಪಾರ ಪ್ರಮಾಣದ ಚಿನ್ನಾಭರಣ ಆಸ್ತಿ ಪತ್ರಗಳು ಕರ್ನಾಟಕದಿಂದ ತಮಿಳುನಾಡು ಸರ್ಕಾರಕ್ಕೆ ಸೇರುವ ಕಾಲ ಸನ್ನಿಹಿತವಾಗಿದೆ. ಕೋರ್ಟ್ ಆದೇಶದಂತೆ ಚಿನ್ನಾಭರಣ ನೀಡುವ ಪ್ರಕ್ರಿಯೆಯೂ ಆರಂಭ ಆಗಿದೆ. ಜಯಲಲಿತಾರ ಆಸ್ತಿ ತಮಿಳುನಾಡಿಗೆ ಹಸ್ತಾಂತರ. ಬಿಗಿ ಭದ್ರತೆಯಲ್ಲಿ ತಮಿಳುನಾಡಿಗೆ ಆಸ್ತಿ ಶಿಫ್ಟ್. ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾರಿಗೆ ಸಂಬಂಧಿಸಿದ ಆಸ್ತಿಯನ್ನ ವಾಪಸ್ ತಮಿಳುನಾಡಿಗೆ ಹಸ್ತಾಂತರಿಸಲಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಸೀಸ್ ಆಗಿದ್ದ ಎಲ್ಲಾ ಆಸ್ತಿ ಈಗ ತಮಿಳುನಾಡಿಗೆ ವಾಪಸ್ ನೀಡಲಾಗಿದೆ. ಹೌದು, ಅಕ್ರಮ ಆಸ್ತಿ ಪ್ರಕರಣದಲ್ಲಿ 1996ರಲ್ಲಿ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಬಳಿ ಇದ್ದ ಅಪಾರ ಸಂಪತ್ತನ್ನ ಸಿಬಿಐ ಇಡಿ ವಶಪಡಿಸಿಕೊಂಡಿತ್ತು. ನಂತರ ಈ ಪ್ರಕರಣ ಕರ್ನಾಟಕಕ್ಕೆ ವರ್ಗಾವಣೆಯಾಗಿತ್ತು. ವಶಪಡಿಸಿಕೊಂಡಿದ್ದ ಚಿನ್ನ, ಬೆಳ್ಳಿ, ಆಸ್ತಿ ಪತ್ರ ಕರ್ನಾಟಕದ ಖಜಾನೆಯಲ್ಲಿತ್ತು. ಅಲ್ಲದೆ ಪ್ರಕರಣದಲ್ಲಿ ಜಯಲಲಿತಾಗೆ ಶಿಕ್ಷೆಯಾಗಿತ್ತು. ನಂತರ ಈ ಆಸ್ತಿ ಬಿಡಿಸಿಕೊಳ್ಳಲು ಕೋರ್ಟ್ನಲ್ಲಿ ಜಯಲಲಿತಾ ಸಂಬಂಧಿಯಿಂದ ವ್ಯಾಜ್ಯ ಶುರುವಾಗಿತ್ತು. ಕೊನೆಗೆ ಹೈಕೋರ್ಟ್ ಇದನ್ನ ತಮಿಳುನಾಡು ಸರ್ಕಾರಕ್ಕೆ ನೀಡಬೇಕು ಅಂತ ಆದೇಶಿಸಿದೆ. ಹೀಗಾಗಿ ತಮಿಳುನಾಡು ಸರ್ಕಾರಕ್ಕೆ ಜಯಲಲಿತಾರ ಆಸ್ತಿ ವಾಪಸ್ ನೀಡಲಾಗಿದೆ. ತಮಿಳುನಾಡಿಗೆ ಅಮ್ಮನ ಆಸ್ತಿ. ಜಯಲಲಿತಾಗೆ ಸೇರಿದ್ದ 28 ವಸ್ತುಗಳನ್ನ ವಾಪಸ್ ಕಳಿಸಲಾಗ್ತಿದೆ. ಚಿನ್ನ, ಬೆಳ್ಳಿ, ವಜ್ರ, ಹವಳ, ಎಮರಾಲ್ಡ್, ಮುತ್ತು, 11,344 ಸೀರೆಗಳು, ಜಯಲಲಿತಾ ಬಳಸುತ್ತಿದ್ದ ಚಿನ್ನದ ಪೆನ್, 27 ಕೆಜಿ 558 ಗ್ರಾಂ ಚಿನ್ನಾಭರಣ, 1,116 ಕೆಜಿ ಬೆಳ್ಳಿ, ವಜ್ರ ಖಚಿತ ಆಭರಣಗಳು, 700 ಕೆಜಿ ತೂಕದ ಬೆಳ್ಳಿ ಆಭರಣ, 740 ದುಬಾರಿ ಚಪ್ಪಲಿಗಳು, 11,344 ರೇಷ್ಮೆ ಸೀರೆಗಳು, 91 ವಾಚ್, 44 ಎಸಿ, 1.6 ಲಕ್ಷ ರೂಪಾಯಿ ನಗದು, 250 ಶಾಲು, 12 ರೆಫ್ರಿಜರೇಟರ್, 10 ಟಿವಿ ಸೆಟ್, 8 ವಿಸಿಆರ್, 1 ವಿಡಿಯೋ ಕ್ಯಾಮೆರಾ, 4 ಸಿಡಿ ಪ್ಲೇಯರ್, 2 ಆಡಿಯೋ ಡಕ್, 24 2-in-1 ಟೇಪ್ ರೆಕಾರ್ಡರ್, 1040 ವಿಡಿಯೋ ಕ್ಯಾಸೆಟ್, 3 ಐರನ್ ಲಾಕರ್ ಸೇರಿ 400 ಗೃಹೋಪಯೋಗಿ ವಸ್ತುಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸಲಾಗುತ್ತಿದೆ. ಈಗಾಗಲೇ ತಮಿಳುನಾಡಿನಿಂದ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದು, ಇಂದು ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡಿನ ಮಾಜಿ ಸಿಎಂ ಆಗಿದ್ದ ಜಯಲಲಿತಾ ಅವರಿಗೆ ಸೇರಿದ ಅಪಾರ ಪ್ರಮಾಣದ ಚಿನ್ನಾಭರಣ ಆಸ್ತಿ ಪತ್ರಗಳು ಕರ್ನಾಟಕದಿಂದ ತಮಿಳುನಾಡು ಸರ್ಕಾರಕ್ಕೆ ಸೇರುವ ಕಾಲ ಸನ್ನಿಹಿತವಾಗಿದೆ. ಕೋರ್ಟ್ ಆದೇಶದಂತೆ ಚಿನ್ನಾಭರಣ ನೀಡುವ ಪ್ರಕ್ರಿಯೆಯೂ ಆರಂಭ ಆಗಿದೆ. ಜಯಲಲಿತಾರ ಆಸ್ತಿ ತಮಿಳುನಾಡಿಗೆ ಹಸ್ತಾಂತರ. ಬಿಗಿ ಭದ್ರತೆಯಲ್ಲಿ ತಮಿಳುನಾಡಿಗೆ ಆಸ್ತಿ ಶಿಫ್ಟ್. ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾರಿಗೆ ಸಂಬಂಧಿಸಿದ ಆಸ್ತಿಯನ್ನ ವಾಪಸ್ ತಮಿಳುನಾಡಿಗೆ ಹಸ್ತಾಂತರಿಸಲಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಸೀಸ್ ಆಗಿದ್ದ ಎಲ್ಲಾ ಆಸ್ತಿ ಈಗ ತಮಿಳುನಾಡಿಗೆ ವಾಪಸ್ ನೀಡಲಾಗಿದೆ. ಹೌದು, ಅಕ್ರಮ ಆಸ್ತಿ ಪ್ರಕರಣದಲ್ಲಿ 1996ರಲ್ಲಿ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಬಳಿ ಇದ್ದ ಅಪಾರ ಸಂಪತ್ತನ್ನ ಸಿಬಿಐ ಇಡಿ ವಶಪಡಿಸಿಕೊಂಡಿತ್ತು. ನಂತರ ಈ ಪ್ರಕರಣ ಕರ್ನಾಟಕಕ್ಕೆ ವರ್ಗಾವಣೆಯಾಗಿತ್ತು. ವಶಪಡಿಸಿಕೊಂಡಿದ್ದ ಚಿನ್ನ, ಬೆಳ್ಳಿ, ಆಸ್ತಿ ಪತ್ರ ಕರ್ನಾಟಕದ ಖಜಾನೆಯಲ್ಲಿತ್ತು. ಅಲ್ಲದೆ ಪ್ರಕರಣದಲ್ಲಿ ಜಯಲಲಿತಾಗೆ ಶಿಕ್ಷೆಯಾಗಿತ್ತು. ನಂತರ ಈ ಆಸ್ತಿ ಬಿಡಿಸಿಕೊಳ್ಳಲು ಕೋರ್ಟ್ನಲ್ಲಿ ಜಯಲಲಿತಾ ಸಂಬಂಧಿಯಿಂದ ವ್ಯಾಜ್ಯ ಶುರುವಾಗಿತ್ತು. ಕೊನೆಗೆ ಹೈಕೋರ್ಟ್ ಇದನ್ನ ತಮಿಳುನಾಡು ಸರ್ಕಾರಕ್ಕೆ ನೀಡಬೇಕು ಅಂತ ಆದೇಶಿಸಿದೆ. ಹೀಗಾಗಿ ತಮಿಳುನಾಡು ಸರ್ಕಾರಕ್ಕೆ ಜಯಲಲಿತಾರ ಆಸ್ತಿ ವಾಪಸ್ ನೀಡಲಾಗಿದೆ. ತಮಿಳುನಾಡಿಗೆ ಅಮ್ಮನ ಆಸ್ತಿ. ಜಯಲಲಿತಾಗೆ ಸೇರಿದ್ದ 28 ವಸ್ತುಗಳನ್ನ ವಾಪಸ್ ಕಳಿಸಲಾಗ್ತಿದೆ. ಚಿನ್ನ, ಬೆಳ್ಳಿ, ವಜ್ರ, ಹವಳ, ಎಮರಾಲ್ಡ್, ಮುತ್ತು, 11,344 ಸೀರೆಗಳು, ಜಯಲಲಿತಾ ಬಳಸುತ್ತಿದ್ದ ಚಿನ್ನದ ಪೆನ್, 27 ಕೆಜಿ 558 ಗ್ರಾಂ ಚಿನ್ನಾಭರಣ, 1,116 ಕೆಜಿ ಬೆಳ್ಳಿ, ವಜ್ರ ಖಚಿತ ಆಭರಣಗಳು, 700 ಕೆಜಿ ತೂಕದ ಬೆಳ್ಳಿ ಆಭರಣ, 740 ದುಬಾರಿ ಚಪ್ಪಲಿಗಳು, 11,344 ರೇಷ್ಮೆ ಸೀರೆಗಳು, 91 ವಾಚ್, 44 ಎಸಿ, 1.6 ಲಕ್ಷ ರೂಪಾಯಿ ನಗದು, 250 ಶಾಲು, 12 ರೆಫ್ರಿಜರೇಟರ್, 10 ಟಿವಿ ಸೆಟ್, 8 ವಿಸಿಆರ್, 1 ವಿಡಿಯೋ ಕ್ಯಾಮೆರಾ, 4 ಸಿಡಿ ಪ್ಲೇಯರ್, 2 ಆಡಿಯೋ ಡಕ್, 24 2-in-1 ಟೇಪ್ ರೆಕಾರ್ಡರ್, 1040 ವಿಡಿಯೋ ಕ್ಯಾಸೆಟ್, 3 ಐರನ್ ಲಾಕರ್ ಸೇರಿ 400 ಗೃಹೋಪಯೋಗಿ ವಸ್ತುಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸಲಾಗುತ್ತಿದೆ. ಈಗಾಗಲೇ ತಮಿಳುನಾಡಿನಿಂದ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದು, ಇಂದು ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ತಮಿಳುನಾಡಿನ ಮಾಜಿ ಸಿಎಂ ಆಗಿದ್ದ ಜಯಲಲಿತಾ ಅವರಿಗೆ ಸೇರಿದ ಅಪಾರ ಪ್ರಮಾಣದ ಚಿನ್ನಾಭರಣ ಆಸ್ತಿ ಪತ್ರಗಳು ಕರ್ನಾಟಕದಿಂದ ತಮಿಳುನಾಡು ಸರ್ಕಾರಕ್ಕೆ ಸೇರುವ ಕಾಲ ಸನ್ನಿಹಿತವಾಗಿದೆ. ಕೋರ್ಟ್ ಆದೇಶದಂತೆ ಚಿನ್ನಾಭರಣ ನೀಡುವ ಪ್ರಕ್ರಿಯೆಯೂ ಆರಂಭ ಆಗಿದೆ. ಜಯಲಲಿತಾರ ಆಸ್ತಿ ತಮಿಳುನಾಡಿಗೆ ಹಸ್ತಾಂತರ. ಬಿಗಿ ಭದ್ರತೆಯಲ್ಲಿ ತಮಿಳುನಾಡಿಗೆ ಆಸ್ತಿ ಶಿಫ್ಟ್. ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾರಿಗೆ ಸಂಬಂಧಿಸಿದ ಆಸ್ತಿಯನ್ನ ವಾಪಸ್ ತಮಿಳುನಾಡಿಗೆ ಹಸ್ತಾಂತರಿಸಲಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಸೀಸ್ ಆಗಿದ್ದ ಎಲ್ಲಾ ಆಸ್ತಿ ಈಗ ತಮಿಳುನಾಡಿಗೆ ವಾಪಸ್ ನೀಡಲಾಗಿದೆ. ಹೌದು, ಅಕ್ರಮ ಆಸ್ತಿ ಪ್ರಕರಣದಲ್ಲಿ 1996ರಲ್ಲಿ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಬಳಿ ಇದ್ದ ಅಪಾರ ಸಂಪತ್ತನ್ನ ಸಿಬಿಐ ಇಡಿ ವಶಪಡಿಸಿಕೊಂಡಿತ್ತು. ನಂತರ ಈ ಪ್ರಕರಣ ಕರ್ನಾಟಕಕ್ಕೆ ವರ್ಗಾವಣೆಯಾಗಿತ್ತು. ವಶಪಡಿಸಿಕೊಂಡಿದ್ದ ಚಿನ್ನ, ಬೆಳ್ಳಿ, ಆಸ್ತಿ ಪತ್ರ ಕರ್ನಾಟಕದ ಖಜಾನೆಯಲ್ಲಿತ್ತು. ಅಲ್ಲದೆ ಪ್ರಕರಣದಲ್ಲಿ ಜಯಲಲಿತಾಗೆ ಶಿಕ್ಷೆಯಾಗಿತ್ತು. ನಂತರ ಈ ಆಸ್ತಿ ಬಿಡಿಸಿಕೊಳ್ಳಲು ಕೋರ್ಟ್ನಲ್ಲಿ ಜಯಲಲಿತಾ ಸಂಬಂಧಿಯಿಂದ ವ್ಯಾಜ್ಯ ಶುರುವಾಗಿತ್ತು. ಕೊನೆಗೆ ಹೈಕೋರ್ಟ್ ಇದನ್ನ ತಮಿಳುನಾಡು ಸರ್ಕಾರಕ್ಕೆ ನೀಡಬೇಕು ಅಂತ ಆದೇಶಿಸಿದೆ. ಹೀಗಾಗಿ ತಮಿಳುನಾಡು ಸರ್ಕಾರಕ್ಕೆ ಜಯಲಲಿತಾರ ಆಸ್ತಿ ವಾಪಸ್ ನೀಡಲಾಗಿದೆ. ತಮಿಳುನಾಡಿಗೆ ಅಮ್ಮನ ಆಸ್ತಿ. ಜಯಲಲಿತಾಗೆ ಸೇರಿದ್ದ 28 ವಸ್ತುಗಳನ್ನ ವಾಪಸ್ ಕಳಿಸಲಾಗ್ತಿದೆ. ಚಿನ್ನ, ಬೆಳ್ಳಿ, ವಜ್ರ, ಹವಳ, ಎಮರಾಲ್ಡ್, ಮುತ್ತು, 11,344 ಸೀರೆಗಳು, ಜಯಲಲಿತಾ ಬಳಸುತ್ತಿದ್ದ ಚಿನ್ನದ ಪೆನ್, 27 ಕೆಜಿ 558 ಗ್ರಾಂ ಚಿನ್ನಾಭರಣ, 1116 ಕೆಜಿ ಬೆಳ್ಳಿ, ವಜ್ರ ಖಚಿತ ಆಭರಣಗಳು, 700 ಕೆಜಿ ತೂಕದ ಬೆಳ್ಳಿ ಆಭರಣ, 740 ದುಬಾರಿ ಚಪ್ಪಲಿಗಳು, 11,344 ರೇಷ್ಮೆ ಸೀರೆಗಳು, 91 ವಾಚ್, 44 ಎಸಿ, 1.6 ಲಕ್ಷ ರೂಪಾಯಿ ನಗದು, 250 ಶಾಲು, 12 ರೆಫ್ರಿಜರೇಟರ್, 10 ಟಿವಿ ಸೆಟ್, 8 ವಿಸಿಆರ್, 1 ವಿಡಿಯೋ ಕ್ಯಾಮೆರಾ, 4 ಸಿಡಿ ಪ್ಲೇಯರ್, 2 ಆಡಿಯೋ ಡಕ್, 24 2-in-1 ಟೇಪ್ ರೆಕಾರ್ಡರ್, 1040 ವಿಡಿಯೋ ಕ್ಯಾಸೆಟ್, 3 ಐರನ್ ಲಾಕರ್ ಸೇರಿ 400 ಗೃಹೋಪಯೋಗಿ ವಸ್ತುಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸಲಾಗುತ್ತಿದೆ. ಈಗಾಗಲೇ ತಮಿಳುನಾಡಿನಿಂದ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದು, ಇಂದು ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡಿನ ಮಾಜಿ ಸಿಎಂ ಆಗಿದ್ದ ಜಯಲಲಿತಾ ಅವರಿಗೆ ಸೇರಿದ ಅಪಾರ ಪ್ರಮಾಣದ ಚಿನ್ನಾಭರಣ ಆಸ್ತಿ ಪತ್ರಗಳು ಕರ್ನಾಟಕದಿಂದ ತಮಿಳುನಾಡು ಸರ್ಕಾರಕ್ಕೆ ಸೇರುವ ಕಾಲ ಸನ್ನಿಹಿತವಾಗಿದೆ. ಕೋರ್ಟ್ ಆದೇಶದಂತೆ ಚಿನ್ನಾಭರಣ ನೀಡುವ ಪ್ರಕ್ರಿಯೆಯೂ ಆರಂಭ ಆಗಿದೆ. ಜಯಲಲಿತಾರ ಆಸ್ತಿ ತಮಿಳುನಾಡಿಗೆ ಹಸ್ತಾಂತರ. ಬಿಗಿ ಭದ್ರತೆಯಲ್ಲಿ ತಮಿಳುನಾಡಿಗೆ ಆಸ್ತಿ ಶಿಫ್ಟ್. ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾರಿಗೆ ಸಂಬಂಧಿಸಿದ ಆಸ್ತಿಯನ್ನ ವಾಪಸ್ ತಮಿಳುನಾಡಿಗೆ ಹಸ್ತಾಂತರಿಸಲಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಸೀಸ್ ಆಗಿದ್ದ ಎಲ್ಲಾ ಆಸ್ತಿ ಈಗ ತಮಿಳುನಾಡಿಗೆ ವಾಪಸ್ ನೀಡಲಾಗಿದೆ. ಹೌದು, ಅಕ್ರಮ ಆಸ್ತಿ ಪ್ರಕರಣದಲ್ಲಿ 1996ರಲ್ಲಿ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಬಳಿ ಇದ್ದ ಅಪಾರ ಸಂಪತ್ತನ್ನ ಸಿಬಿಐ